ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ, ನಗು, ಆಯುಷ್ಯ, ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ, ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು, ನೋವು ಇರ್ಬೋದು, ದುಃಖ ಇರ್ಬೋದು ಅಥವಾ ಆಸೆ ಕೋರಿಕೆ ಇರ್ಬೋದು, ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ, ನಿಮ್ಮ ಆಸೆ ಕೋರಿಕೆ ನೆರವೇರುತ್ತೆ. ಅಂದರೆ ನಾವು ಒಂದು ಪ್ರಯತ್ನವನ್ನು ಏಕೆ ಮಾಡಬಾರ್ದು ಅಲ್ವಾ? ಇವತ್ತು ನಾನು ನಿಮಗೆ ಜಾಯಿನ್ ಬಟನ್ ಬಗ್ಗೆ ಹೇಳ್ತಾ ಇದ್ದೇನೆ. ಯೂಟ್ಯೂಬಲ್ಲಿ ಈ ಜಾಯಿನ್ ಬಟನ್ನ ಉಪಯೋಗ ಏನು? ಸೊ ಜಾಯಿನ್ ಬಟನ್ ನೀವು ಜಾಯಿನ್ ಆಗೋದ್ರಿಂದ ಏನು ಉಪಯೋಗ ಉಂಟು, ಒಬ್ಬರ ಚಾನಲನ್ನು ಇನ್ನೊಬ್ಬರು ಜಾಯಿನ್ ಯಾಕೆ ಆಗಬೇಕು, ಏನು ಯೂಸ್ ಉಂಟು, ಲಾಭ ಉಂಟು ಇದರಲ್ಲಿ ಅಂತ. ನೀವು ಯೂಟ್ಯೂಬರ್ ಆಗಿದ್ದರೆ ಇದು ನಿಮಗೆ ಫ್ಯೂಚರಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಅಂದರೆ ನಿಮ್ಮ ಚಾನಲ್ ಗ್ರೋತ್ ಆಗಲಿಕ್ಕೆ ಇರ್ಬೋದು, ಅಥವಾ ನೀವೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಸೊ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಏನೇ ಒಂದು ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಏನೇ ಒಂದು ಚಾನಲ್ ರಿಲೇಟೆಡ್ ಡೌಟ್ ಇದ್ರೂ ನೀವು ನನ್ನ ಜೊತೆ ಕೇಳ್ಬೋದು. ನಾನು ಶೇರ್ ಮಾಡ್ತೇನೆ ನಿಮಗೆ ಏನೇ ಒಂದು, ಅಂದರೆ ನನಗೆ ಏನು ಗೊತ್ತುಂಟು ಸೊ ಈ ಜರ್ನಿಯಲ್ಲಿ, ನಂದು ಯೂಟ್ಯೂಬ್ ಜರ್ನಿಯಲ್ಲಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಹೇಳ್ತೇನೆ. ಏನೇ ಒಂದು ಡೌಟ್ ಇದ್ರೂ ನೀವು ಯಾವುದೇ ವಿಷಯದ ಬಗ್ಗೆನೂ ನನ್ನ ಜೊತೆ ಕೇಳ್ಕೊಳ್ಬಹುದು. ನೋಡಿ, ಇವಾಗ ಈ ಜಾಯಿನ್ ಬಟನ್ ಉಂಟಲ್ಲ, ಇದು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇರುತ್ತೆ. ಸೊ ಈ ಜಾಯಿನ್ ಬಟನನ್ನು ಜಾಯಿನ್ ಆಗೋದ್ರಿಂದ ಏನು ಬೆನಿಫಿಟ್ ಉಂಟು, ಏನು ನಮ್ಮ ಚಾನಲ್ಗೆ ಲಾಭ ಉಂಟು, ಸೊ ನಾವು ಯಾಕೆ ಜಾಯಿನ್ ಆಗಬೇಕು? ಇವಾಗ ಕೆಲವರದ್ದು ತುಂಬ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ಅವರು ಜಾಯಿನ್ ಬಟನನ್ನು ಆನ್ ಮಾಡ್ಕೊಂಡಿರ್ತಾರೆ, ಸೊ ಜಾಯಿನ್ ಆಗಿರ್ತಾರೆ. ಇವಾಗ ನೀವು ಜಾಯಿನ್ ಬಟನನ್ನು ಜಾಯಿನ್ ಆಗಿದ್ದೀರಿ ಅಂದರೆ ಇವಾಗ ನೀವೊಂದು ಲೈವಲ್ಲಿ ಇರ್ಬೋದು, ವಿಡಿಯೋದಲ್ಲಿ ಇರ್ಬೋದು, ಕಮೆಂಟ್ ಹಾಕ್ತೀರಾ. ಆ ಕಮೆಂಟ್ ಹೈಲೈಟ್ ಆಗಿ ತೋರಿಸುತ್ತೆ. ಅಂದರೆ ಇವಾಗ ನೀವು ಕಮೆಂಟ್ ಹಾಕಿದರೆ ಅದರಲ್ಲಿ ನಿಮ್ಮ ಏನಾದರೂ ಪ್ರಾಬ್ಲಮ್ ಹೇಳ್ಕೊಂಡಿರ್ಬೋದು, ಅಥವಾ ನಿಮ್ಮ ಒಪಿನಿಯನ್ ಹೇಳ್ಕೊಂಡಿರ್ಬೋದು, ಅಥವಾ ಆ ವಿಡಿಯೋನ ಅಪ್ರಿಷಿಯೇಟ್ ಮಾಡಿರ್ಬೋದು. ಸೊ ಅದು ಹೈಲೈಟ್ ಆಗಿ ಕಾಣುತ್ತೆ. ಅಂದರೆ ಎಲ್ಲರ ಕಮೆಂಟ್ ಒಂದು ರೀತಿ ಕಾಣಿದೆ, ನಿಮ್ಮದು ಯೆಲ್ಲೋ ಕಲರಲ್ಲಿ ಬಂದುಬಿಟ್ಟು ಹೈಲೈಟ್ ಆಗಿ ಕಾಣುತ್ತೆ. ಇದು ವಿಡಿಯೋದಲ್ಲಿ ಇರ್ಬೋದು, ಲೈವ್ ಚಾಟ್ ಮಾಡುವಾಗ ಇರ್ಬೋದು, ಲೈವ್ ಮಾಡುವಾಗ ಇರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಯಾರು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ, ಯಾರು ಕ್ರಿಯೇಟರ್ ಇದ್ದಾರೆ, ಸೊ ಅವರು ನಿಮ್ಮ ಮೆಸೇಜಸ್ಸನ್ನು, ನಿಮ್ಮ ಕಮೆಂಟನ್ನು ವೆರಿ ಸೂನ್ ಓದಲಿಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನೀವು ಹೈಲೈಟ್ ಆಗಿ ಕಾಣ್ತೀರಾ. ಸೊ ಏನೇ ಒಂದು ಕ್ವಶನ್ ಕೇಳಿ ಇರಬಹುದು ನೀವಲ್ಲಿ, ಮತ್ತು ಇಲ್ಲಿ ನಿಮಗೆ ಕಮೆಂಟಿಗೆ ಬೇಗ ರಿಪ್ಲೈ ಆಗುತ್ತೆ. ಏನಕ್ಕೆಂದರೆ ನಿಮ್ಮ ಕಮೆಂಟ್, ಸೊ ಹೊಸದಾಗಿ ಕಮೆಂಟ್ ಮಾಡಿದಾಗ ನಿಮ್ಮ ಕಮೆಂಟ್ ಹಿಂದೆ ಹೋಗುತ್ತೆ. ಬಟ್ ಇಲ್ಲಿ ಏನಂದರೆ ಅದು ನಿಮಗೆ ಅಂದರೆ ಫಸ್ಟಿಗೆ ಶೋ ಆಗುತ್ತೆ, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡಲಿಕ್ಕೆ ವೆರಿ ಸೂನ್ ರಿಪ್ಲೈ ಮಾಡ್ತಾರೆ. ಸೊ ಸೊಲ್ಯೂಷನ್ ಸಿಗುತ್ತೆ. ಸಪರೇಟಾಗಿ ಜಾಯಿನ್ ಬಟನ್ ಅವರಿಗೆ ಬೇರೆ ಬೇರೆ ವೀಡಿಯೋಸ್ ಮಾಡಿ ಹಾಕುವಂತಹ ಇಲ್ಲಿ ಅಂದರೆ ಒಂದು ಬೇರೆ ಜಾಯಿನ್ ಬಟನ್ ಯಾರು ಜಾಯಿನ್ ಆಗಿರ್ತಾರೆ ಸೊ ಅವರಿಗೆ ಏನು ವಿಡಿಯೋ ಬೇಕು ಅದನ್ನು ಅವರು ಸಪ್ರೇಟಾಗಿ ಹಾಕ್ತಾರೆ. ಸೊ ಇದರಿಂದ ನಿಮಗೆ ಇವಾಗ ನೀವು ನನ್ನ ಚಾನಲ್ ಜಾಯಿನ್ ಆಗಿದ್ದೀರಿ ಅಂದರೆ ನಾನು ನಿಮಗೆ ಏನು ಕಂಟೆಂಟ್ ರಿಲೇಟೆಡ್ ವಿಡಿಯೋ ಬೇಕು, ಸೊ ನೀವು ಪರ್ಸ್ನಲ್ ರೀಡಿಂಗ್ ಕೇಳಿರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳಿರ್ಬೋದು. ಸೊ ನಾನು ಸಪ್ರೇಟಾಗಿ ನಿಮಗೋಸ್ಕರ, ಸೊ ಯಾರು ಜಾಯಿನ್ ಆಗಿದ್ದಾರೆ ಅವ್ರಿಗೋಸ್ಕರ ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ. ಅವರ ಪ್ರಾಬ್ಲಮ್ ರಿಲೇಟೆಡ್ ಅಥವಾ ಪರ್ಸ್ನಲ್ ರೀಡಿಂಗ್ ಅಂತ ಕನ್ಸಿಡರ್ ಮಾಡುವ. ಸೊ ಅದು ಅವರಿಗೆ ಮಾತ್ರ ಶೋ ಆಗುತ್ತೆ, ಬೇರೆ ಮೆಂಬರ್ಸ್ಗೆ ಅಂದರೆ ಬೇರೆ ಸಬ್ಸ್ಕ್ರೈಬರ್ಸ್ಗೆ ಶೋ ಆಗಲ್ಲ. ಜಾಯಿನ್ ಬಟನ್ ಯಾರು ಜಾಯಿನ್ ಆಗಿದ್ದಾರೆ ಅವರಿಗೆ ಮಾತ್ರ ಅದು ವಿಡಿಯೋ ಕಾಣಿಸುತ್ತೆ. ಜಾಯಿನ್ ಬಟನ್ ಜಾಯಿನ್ ಆದಂತಹ ಮೆಂಬರ್ಸ್ಗೆ ಮಾತ್ರ, ಅಂದರೆ ಸಪ್ರೇಟಾಗಿ ಮೆಂಬರ್ಸ್ ಓನ್ಲಿ ಅಂತ ವಿಡಿಯೋ ಹಾಕ್ತೇವೆ. ಸೊ ಅದು ಅವರಿಗೆ ಮಾತ್ರ ಇದಿರುತ್ತೆ. ಇಲ್ಲಿ 3 ಲೆವೆಲಲ್ಲಿ ಇರುತ್ತೆ. ಜಾಯಿನ್ ಬಟನ್ಗೆ ನೀವು ಜಾಯಿನ್ ಆಗೋದ್ರಿಂದ, ಮೆಂಬರ್ ಆಗೋದ್ರಿಂದ ಸೊ ನಿಮಗೆ ಬೇರೆ ಬೇರೆ ಫೀಚರ್ಸ್ ಸಿಗುತ್ತೆ. ಲೈವ್ನಲ್ಲಿ ಅಥವಾ ಕಮೆಂಟ್ನಲ್ಲಿ ನಿಮ್ಮ ಕಮೆಂಟ್ ಹೈಲೈಟ್ ಆಗಿ ಕಾಣುತ್ತೆ. ಹಾಗೆ ಸಪ್ರೇಟ್ ವಿಡಿಯೋ ನಿಮಗೆ ಏನು ಬೇಕು ಸೊ ಅದು ನಿಮಗೆ ಸಿಗುತ್ತೆ ಇಲ್ಲಿ. ಅಂದರೆ ನೀವು ತುಂಬ ಒಂದು ಚಾನಲ್ ಇದ್ದರೆ ಸೊ ನಿಮಗೆ ಅಲ್ಲಿ ಏನೋ ಒಂದು ಕೇಳ್ಕೊಳ್ಬೇಕಿದ್ರೆ, ಏನೋ ಅವ್ರ ಜೊತೆ ತಿಳ್ಕೊಳ್ಬೇಕು, ಸೊ ಹೀಗೆ ಇದ್ದರೆ ಸೊ ಅದು ಆವಾಗ ನಿಮಗೆ ಜಾಯಿನ್ ಆಗ್ಬೋದು. ಅಂದರೆ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಇರುತ್ತೆ. ಜಾಯಿನ್ ಬಟನ್ಗೆ ಜಾಯಿನ್ ಆಗುವವರಿಗೆ ಯಾವ ಥರ ಅಂತಲೂ ಹೇಳ್ತೇನೆ. ಅಂದರೆ ನೀವು ಜಾಯಿನ್ ಆಗಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ ಯಾರಿಗಾದ್ರೂ ಜಾಯಿನ್ ಆಗಬೇಕು ಅಂತ ಇಷ್ಟ ಇದ್ದರೆ ಜಾಯಿನ್ ಆಗ್ಬೋದು. ನೋಡಿ, ಇದು ನಿಮಗೆ ಯೂಟ್ಯೂಬರ್ ಆಗಿದ್ದೀರಿ ನೀವು,
ಅಥವಾ ನಿಮಗೆ ಏನಾದರೂ ನನ್ನ ಜೊತೆ ಕೇಳ್ಕೊಳ್ಬೇಕು ಅಥವಾ ನಿಮ್ಮ ಕಮೆಂಟ್ಸ್ಗೆ ಬೇಗ ರಿಪ್ಲೈ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಬಟನ್ ಇರುತ್ತೆ. ಇದು ನಿಮಗೆ ಫ್ಯೂಚರಲ್ಲಿ ಕೂಡ ನೀವು ಚಾನಲ್ ಮಾಡ್ತೀರಿ ಅಂದರೆ ಅಥವಾ ಆಲ್ರೆಡಿ ಮಾಡಿದ್ದೀರಿ ಅಂದರೆ ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಜಾಯಿನ್ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗುತ್ತೆ ನಿಮಗೆ ಏನು ಬೇಕು. ಸೊ ಯಾವ ಪ್ಲಾನ್ ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ನೇಮ್ ಕೊಟ್ಟಿದ್ದು ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ. ಸೊ ಇದರಲ್ಲಿ ಬಂದುಬಿಟ್ಟು ನಿಮ್ಮ ಏನೋ ಒಂದು ಸಮಸ್ಯೆ ಇದ್ರು ಸೊ ತಕ್ಕ ಮಟ್ಟಿಗೆ ನನಗೇನು ಸೊ ಯಾವ ಥರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಅದೇ ಥರ ಸಜೆಸ್ಟ್ ಮಾಡ್ತೀನಿ ಅಲ್ಲಿ ಪರ್ಸ್ನಲ್ ಆಗಿಬಿಟ್ಟು. ಇಲ್ಲಾಂದ್ರೆ ನಾನು ನಿಮಗೆ ಫ್ರೀಯಾಗಿ ಕೂಡ ಹೇಳ್ತೇನೆ. ಸೊ ಏನಿಲ್ಲ ಸೊ ಏನೋ ಒಂದು ನಿಮಗೆ ಕೇಳಬೇಕು ನಾನು ಮೆಂಬರ್ ಆಗ್ತೇನೆ ಅಂದರೆ ಓಕೆ ಮಾಡಿ. ಸೊ ಇದು ಬಂದುಬಿಟ್ಟು 159 ರುಪೀಸು, 159 ರೂಪಾಯಿ ಇದು ಜಾಯಿನ್ ಆಗಲಿಕ್ಕೆ. ಇದನ್ನು ನೀವು ಕಾಲ್ ಮೂಲಕ ಯೂಸ್ ಮಾಡ್ಬೋದು. ಅದು ಏನಕ್ಕೆ ಹೆಂಗೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಮಂತ್ರಾಸ್ ಅಂತ. ಸೊ ಇಲ್ಲಿ ಕೆಲವೊಂದು ಮಂತ್ರಗಳನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಇದು ಬಂದುಬಿಟ್ಟು ನೀವು 199 ರುಪೀಸ್ ಪೇ ಮಾಡಬೇಕಾಗುತ್ತೆ, 199 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಇದು 3ನೇ ಲೆವೆಲು ಪ್ರಾಬ್ಲಮ್ ಸಾಲ್ವಿಂಗ್ ತಂತ್ರಾಸ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಇದಕ್ಕೆ ನೀವು 299 ರೂಪಾಯಿ 299 ರುಪೀಸ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಿಮಗೆ ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಸಿಗುತ್ತೆ, ಅರ್ಲಿ ಆಕ್ಸೆಸ್ ಸಿಗುತ್ತೆ. ಇದು ಫಸ್ಟ್ ಅದರಲ್ಲಿ ಕೂಡ ಮೆಂಬರ್ಸ್ ಓನ್ಲಿ ವೀಡಿಯೋಸ್, ಮೆಂಬರ್ಸ್ ಓನ್ಲಿ ಕಮ್ಯುನಿಟಿ ಪೋಸ್ಟು. ಸೊ ವೆರಿ ಸೂನ್ ನಿಮಗೆ ಮೆಸೇಜ್ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೇನೆ. ಸೊ ಎಲ್ಲ ಇಲ್ಲಿ ಫೀಚರ್ಸ್ ನಿಮಗೆ ಎಷ್ಟು ಅವೈಲೇಬಲ್ ಆಗಿರುತ್ತೆ. ಯಾರಾದರೂ ಜಾಯಿನ್ ಬಟನ್ ಒತ್ತಿ ಮೆಂಬರ್ ಆಗ್ತೇನೆ ಅಂದರೆ ಸೊ ಮಾಡಿ, ನನಗೆ ತುಂಬ ಖುಷಿ ಆಗುತ್ತೆ. ಇಲ್ಲ ಅಂದ್ರೂ ನಾನು ನಿಮಗೆ ಏನೇ ಒಂದು ಸಜೆಸ್ಟ್ ಮಾಡಿದ್ರೂ ಮಾಡ್ತೇನೆ ಸೊ ವೀಡಿಯೋಸಲ್ಲಿ. ಬಟ್ ಎಕ್ಸ್ಟ್ರಾ ಏನಾದರೂ ನಿಮಗೆ ಕೇಳಲಿಕ್ಕೆ ಉಂಟು, ಏನಾದರೂ ನಾನು ಜಾಯಿನ್ ಆಗ್ತೇನೆ ಸಪೋರ್ಟ್ ಮಾಡ್ತೇನೆ ಇದು ಒಂದು ಪ್ಲ್ಯಾನ್ಗೆ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಇಷ್ಟ. ನಾನು ಯಾವಾಗಲೂ ನಿಮಗೆ ಅಂದರೆ ಹೆಲ್ಪ್ ಮಾಡ್ತೇನೆ. ಏನೇ ಒಂದು ನನಗೆ ಏನು ಸೊ ನನಗೆ ಬೇರೆನೇ ಆಗುತ್ತೆ ಅದರ ಥರ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಸೊ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಏನೇ ಒಂದು ನೋವಿರ್ಬೋದು, ಸಮಸ್ಯೆ ಇರ್ಬೋದು, ನೀವು ನನ್ನ ಜೊತೆ ಶೇರ್ ಮಾಡಿ. ಸೊ ಪೇಮೆಂಟ್ ಬಂದುಬಿಟ್ಟು ಇದು ಕಾರ್ಡಲ್ಲಿ ಪೇ ಮಾಡ್ಬೋದು ಮತ್ತು UPI ಸಿಸ್ಟಮಲ್ಲಿ ಕೂಡ ನೀವು ಇದನ್ನು ಪೇಮೆಂಟ್ ಮಾಡ್ಬೋದು. ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಏನೇ ಒಂದು ಡೌಟ್ ಇದ್ರೂ ಕೇಳುವುದಾದರೆ ಕೇಳ್ಕೊಳ್ಬೋದು. ಹಾಗೆಯೇ ಏನೇ ಒಂದು ನನಗೇನು ಗೊತ್ತುಂಟು ಸೊ ಅದನ್ನು ನಾನು ನಿಮ್ಮ ಜೊತೆ ಯೂಟ್ಯೂಬ್ ರಿಲೇಟೆಡ್ ಆಗಿ ಸೊ ಟೆಕ್ನಿಕಲ್ ಆಗಿ ಏನು ನಿಮಗೆ ಡೌಟ್ ಇದ್ರೂ ನಾನು ಅದರ ಬಗ್ಗೆ ಶೇರ್ ಮಾಡ್ತೇನೆ ನಿಮಗೆ. ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ನೋವಿದ್ರೂ ಶೇರ್ ಮಾಡಿ. ಯಾವುದಕ್ಕೂ ಕಣ್ಣೀರು ಹಾಕಬೇಡಿ. ಪ್ರಾಬ್ಲಮ್ ಉಂಟು, ಸಮಸ್ಯೆ ಉಂಟು, ಸಾಲ್ವ್ ಆಗ್ತಾ ಇಲ್ಲ, ಅಷ್ಟು ಖರ್ಚು ಮಾಡಿರಿ ಅಂತ ಕಣ್ಣೀರು ಹಾಕಬೇಡಿ. ನಿಮ್ಮ ಒಂದು ಒಳ್ಳೆಯ ಮನಸ್ಸಿಗೆ, ನಿಮ್ಮ ಒಳ್ಳೆಯ ಭಾವನೆಗೆ ದೇವರು ಖಂಡಿತ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಯೂನಿವರ್ಸ್ ಕೂಡ, ಏಂಜಲ್ಸ್ ಕೂಡ ನಿಮಗೆ ಒಂದು ಬ್ಲೆಸ್ ಮಾಡ್ತಾರೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಪ್ರತಿಯೊಬ್ಬರಿಗೂ ಒಳ್ಳೆಯ ಟೈಮ್ ಅನ್ನೋದು ಬಂದೇ ಬರುತ್ತೆ. ತಾಳ್ಮೆಯಿಂದ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಖುಷಿಯಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.